ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ಅಮ್ಮಂಗೆ ಕಾಲ್ ಮಾಡ್ತಾಳೆ. ಅಮ್ಮ ಕೂಡ ಕಾಲ್ ಮಾಡಿ ಮಗಳ ಜೊತೆ ಮಾತಾಡ್ತಾರೆ. ಈಗ ಒಕ್ಕೂತಾ ಇದ್ದೀವಿ ಇರೋ ಪರಿಸ್ಥಿತಿಗೆ ಅಂತ ಹೇಳ್ತಾರೆ. ಅಮ್ಮ ನನ್ನ ಮುನ್ನ ನೋಡಬೇಕು ಅನ್ನಿಸ್ತದೆ, ಬರಲ್ಲ ಅಂದಾಗ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬೇಡ, ನೀನು ಅಲ್ಲಿ ಇದ್ಕೊಂಡು ನಮ್ಮ ಮರ್ಯಾದೆ ಉಳಿಸಿದ್ರೆ ಅಷ್ಟೇ ಸಾಕು ಅಂತ ಹೇಳಿಬಿಡ್ತಾರೆ. ಇದರಿಂದಾಗಿ ಭಾರ್ಗವಿಗೆ ತುಂಬಾ ನೋವಾಗುತ್ತೆ. ಅಮ್ಮ ಕರೆದ ತಕ್ಷಣ ಹೋಗೋಣ ಅಂತ ಅಂದ್ಕೊಂಡಿದ್ಲು, ಆದರೆ ಅಮ್ಮ ಕಾಲ್ ಕಟ್ ಮಾಡಿಬಿಟ್ರು. ಏನು ಮಾಡಲಿ, ಆದರೆ ಖಂಡಿತವಾಗ್ಲೂ ನಿಮ್ಮ ಹೆಸರಿಗೆ ಕೆಟ್ಟ ಕಳಂಕನ ಹೊರಿಸೋದಿಲ್ಲ ಅಮ್ಮ. ನನಗೆ ಇಲ್ಲಿ ಬದುಕೋದು ಕಷ್ಟ ಅಲ್ಲ, ಆದರೆ ಇಲ್ಲಿ ಎಲ್ಲರೂ ಕೂಡ ನನಗೆ ಮೋಸ ಮಾಡಿದ್ದಾರೆ. ಅರ್ಜುನ್ ಕೂಡ ನನ್ನ ಟ್ರ್ಯಾಪ್ ಮಾಡಿ ಮದುವೆ ಆಗಿದ್ದಾರೆ. ಅದಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತದೆ. ಆದರೂ ಕೂಡ ನಾನಿಲ್ಲಿ ನಿಮ್ಮ ಹೆಸರಿಗೆ ಕಳಂಕ ಇಲ್ಲದಿರೋ ಹಾಗೆ ಬರ್ತಿರೋ ಹಾಗೆ ಬದುಕ್ತೀನಿ ಅಂತ ಹೇಳ್ತಾಳೆ. ಆ ಕಡೆ ಅರ್ಜುನ್ ತುಂಬ ಯೋಚನೆ ಮಾಡಬೇಕಿದ್ರೆ ಜಯಂತ್ ಬಂದಿದ್ದೆ ಸಮಾಧಾನ ಮಾಡ್ತಾರೆ. ನೋಡು ಅರ್ಜುನ್, ನೀನು ಈ ರೀತಿ ಆದರೆ ಹೇಗೆ, ಎಲ್ಲರೂ ಕೂಡ ಸೇರಿಕೊಂಡು ನಿನ್ನ ಭಾರ್ಗವಿನ ದೂರ ಮಾಡಬೇಕು ಅಂತ ಶುದ್ಧ ಪ್ರಯತ್ನ ಮಾಡ್ತಿದ್ದಾರೆ. ಅದು ಯಾವುದಕ್ಕೂ ಕೂಡ ಅವಕಾಶ ಕೊಡದೆ ನೀನು ನಿನ್ನ ಹೆಂಡತಿ ಪರವಾಗಿ ನಿಂತ್ಕೊ, ಅವಳ ನಂಬಿಕೆ ವಿಶ್ವಾಸವನ್ನು ಗಳಿಸ್ಕೊ. ಖಂಡಿತ ಅವಳಿಗೂ ಕೂಡ ಖಾಸಿ ಆಗಿದೆ ಅಲ್ವಾ, ನೀನು ಸತ್ಯನ ಮುಚ್ಚಿಟ್ಟು ಮದುವೆ ಆಗಿದೆಯಾ. ಈ ಕಡೆ ಅಣ್ಣ ಬೇರೆ ಈ ರೀತಿ ಮಾತಾಡ್ತಿದ್ದಾನೆ, ನಿಜವಾಗ್ಲೂ ಅವಳ ಮನಸ್ಸಿಗೆ ನೋವಾಗಿರುತ್ತೆ. ನೀನು ಅವಳ ವಿಶ್ವಾಸವನ್ನು ಗಳಿಸ್ಕೊ, ಖಂಡಿತ ಅವಳು ನಿನ್ನ ಜೊತೆ ಇರ್ತಾಳೆ, ನಿನ್ನನ್ನು ನಂಬ್ತಾಳೆ ಅಂತ ಜಯಂತ್ ಹೇಳ್ತಾರೆ. ಖಂಡಿತ ಚಿಕ್ಕು ಅಂತ ಹೇಳಿ ಅರ್ಜುನ್ ಕೂಡ ಹೇಳ್ತಾರೆ. ಭಾರ್ಗವಿನ ಮತ್ತು ಅವರಪ್ಪ ಅಮ್ಮನ ಒಂದು ಮಾಡ್ತೀನಿ ಅಂತ ಅರ್ಜುನ್ ಹೇಳ್ತಾರೆ. ಅತ್ತ ಕಡೆ ವಂದನ ಹುಚ್ಚಿ ಆಗಿಬಿಟ್ಟಿದ್ದಾಳೆ. ಮನೆಗೆ ಹೋಗಿದ್ದ ಅಮ್ಮನ ಹತ್ರ ಎಲ್ಲ ವಿಷಯ ಹೇಳಿದಾಗ ಅಮ್ಮ ಸಮಾಧಾನ ಮಾಡಿ ಅರ್ಜುನ್ ಭಾರ್ಗವಿನ ಮದುವೆ ಆಗಿಬಿಟ್ಟಿದ್ದಾನೆ. ಅವ್ನ ಪ್ರೀತಿ ಚೆನ್ನಾಗಿರಲಿ ಅಂತ ಬಯಸಿ ಸುಮ್ಮನೆ ಆಗಿಬಿಡು ಕಂದ. ಕೆಲವೊಮ್ಮೆ ನಮ್ಮ ಪ್ರೀತಿ ಸಿಗದೆ ಇದ್ರು ನಮ್ಮ ಪ್ರೀತಿ ಮಾಡಿದವ್ರು ಚೆನ್ನಾಗಿರಬೇಕು ಅನ್ಕೋಬೇಕು. ನಿನಗೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ತೀನಿ ಅಂದಾಗ ಅಮ್ಮಂಗೆ ಹೊಡೆಯೋದಕ್ಕೆ ಮುಂದಾಗ್ಬಿಡ್ತಾಳೆ. ಆಗ ಶಕ್ತಿ ಮಗಳ ಕೆನ್ನೆಗೆ ಬಾರಿಸ್ತಿದ್ದಾಗ ಏನು ನಂದೇನು ತಪ್ಪದ, ನಿಜವಾಗ್ಲೂ ಅರ್ಜುನ್ ಇಲ್ಲದೆ ನನ್ನಿಂದ ಉಸಿರಾಡೋಕ್ಕಾಗತ್ತಾ? ಉಸಿರಿಲ್ಲದೆ ನೀವು ಗಾಳಿ ಇಲ್ಲದೆ ಹೇಗೆ ಯಾರೂ ಉಸಿರಾಡೋಕ್ಕಾಗೋದಿಲ್ವೋ ಹಾಗೆ ಅರ್ಜುನ್ ಇಲ್ಲದೆ ನಾನು ಉಸಿರಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ವಂದನಾ. ಜೊತೆಗೆ ಈ ಕಡೆ ವಿಕ್ಕಿ ಅಪ್ಪನಿಗೆ ನೀವೇ ಎಲ್ಲದಕ್ಕೂ ಕೂಡ ಕಾರಣ ಅಂತ ಅಪ್ಪನ ಮೇಲೆ ಹೊರಿಸ್ತಿದ್ದಾನೆ. ಆ ಕಡೆ JP ಮುಂದೆ ಭಾರ್ಗವಿ ಸಿಡಿದು ಹೇಳ್ತಿದ್ದಾಳೆ, ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಮತ್ತೆ ಕರಿಕೋಟನ್ನು ಧರಿಸೋದ್ರ ಮುಖಾಂತರ JP ಮುಂದೆನೇ ಸವಾಲಿಸ್ತು. ಇಲ್ಲಿ JP ಜೊತೆ ಹಾಗೆಯೇ ಕೋರ್ಟ್ನ ಎಂಟ್ರಿ ಕೊಡ್ತಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ